ಸಮಾಜದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗು ಸಹ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಎಲ್ಲ ರಂಗದಲ್ಲೂ ಮೈಲುಗೈ ಸಾಧಿಸಿದಾಗ ಮಾತ್ರ ಹೆಣ್ಣು ಮಗು ಗೌರವವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹಾಗೂ ದೌರ್ಜನ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹಿರಿಯ ದಿವಾನಿ ನ್ಯಾಯಾಧೀಶರು ಜಿಎಂಎಫ್ಸಿ ರಾಮದುರ್ಗದ ಶ್ರೀಮತಿ ಟಿಬಿ ಅನ್ನಪೂರ್ಣೇಶ್ವರಿ ಅವರು ತಿಳಿಸಿದರು. ರಾಮದುರ್ಗ ಪಟ್ಟಣದ ಬಾಲಕಿಯರ ನೂತನ ಪ್ರೌಢಶಾಲೆ ರಾಮದುರ್ಗ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಿವಿಧ ಇಲಾಖೆ ಬಾಲಕಿಯರ ನೂತನ ಪ್ರೌಢಶಾಲೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಫೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆಯ ಕುರಿತು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದ ಹಳ್ಳಿಯ ಜನರು ತಮ್ಮ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸುವಲ್ಲಿ ತುಂಬಾ ಹಿಂದೆ ಇದ್ದಾರೆ. ಯಾವಾಗ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣವನ್ನ ಪಡೆದು ಉನ್ನತ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿದಾಗ ಮಾತ್ರ ಸಮಾಜದಲ್ಲಿ ಆಗುತ್ತಿರುವಂತಹ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ನಮ್ಮ ದೇಶವು ಪುರುಷ ಪ್ರಧಾನ ದೇಶವಾಗಿರುವುದರಿಂದ ಮಗು ಜನಿಸುವುದಕ್ಕಿಂತ ಮುಂಚೆ ಲಿಂಗ ತಾರತಮ್ಯವನ್ನ ಮಾಡುತ್ತಾರೆ. ಬಹುತೇಕರು ತಮಗೆ ಗಂಡು ಮಗುವಾಗಲಿ ಎಂದು ಕೋರುತ್ತಾರೆ. ಹೆಣ್ಣು ಮಗು ಆದರೆ ನಿರಾಸಕ್ತಿ ತೋರಿ, ಅದೇ ಗಂಡು ಮಗುವಾದರೆ ಸಂಭ್ರಮಿಸುವಂತಹ ತಾರತಮ್ಯವನ್ನ ಅಳವಡಿಸಿಕೊಂಡು ಬರುತ್ತಿರುವುದು ಬದಲಾದಾಗ ಮಾತ್ರ ಹೆಣ್ಣು ಮಗುವಿಗೆ ಗೌರವ ಕೊಟ್ಟಂತೆ ಎಂದರು. ಪೋಷಕರು ಗಂಡು ಮಗುವಿಗಾದರೆ ಉನ್ನತ ಶಿಕ್ಷಣವನ್ನ ಕೊಟ್ಟು ಉನ್ನತ ಸ್ಥಾನಮಾನಕ್ಕೆ ತರುತ್ತಾರೆ. ಆದರೆ ಹೆಣ್ಣು ಮಗುವಿಗೆ 18 ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಮದುವೆ ಮಾಡಲು ನಿರ್ಧರಿಸಿ ಶಿಕ್ಷಣವನ್ನ ಮುಟುಗೋಲುಗೊಳಿಸುತ್ತಾರೆ. ಈ ಪದ್ಧತಿಯನ್ನು ಕೈಬಿಟ್ಟು ಪುರುಷರಂತೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣವನ್ನ ಕೊಡಬೇಕು ಎಂದರು. ಸಮಾಜದ ಯಾವುದೇ ಮೂಲೆಯಲ್ಲಿ ಆದರೂ 18 ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಗುವಿಗೆ ಮದುವೆ ಮಾಡುತ್ತಿರುವ ಘಟನೆಗಳು ನಡೆದರೆ ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಅಂತಹ ಬಾಲ್ಯ ವಿವಾಹವನ್ನ ತಡೆದು ಒಂದು ಹೆಣ್ಣು ಮಗುವನ್ನ ರಕ್ಷಣೆ ಮಾಡಿದಂತೆ ಆಗುತ್ತದೆ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳು ಹಾಗೂ ದಬ್ಬಾಳಿಕೆ, ಅಪಹರಣಗಳಿಂದ ಹೆಣ್ಣು ಮಕ್ಕಳಿಗೆ ಜಾಗೃತರಾಗಿ ತಮ್ಮ ರಕ್ಷಣೆಯನ್ನ ತಾವೇ ಮಾಡಿಕೊಳ್ಳಬೇಕು. ಅನಿವಾರ್ಯವಾದ ಸಮಯದಲ್ಲಿ ಸಂಬಂಧಪಟ್ಟ ಇಲಾಖೆಯನ್ನು ಸಂಪರ್ಕಿಸಿ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಕಾಂಬ್ಳೆ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮಂಜುನಾಥ್ ಆರ್, ಮುಖ್ಯೋಪಾಧ್ಯಾಯರಾದ ವಿಎಸ್ ಹಿರೇಮಠ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆಡಳಿತ, ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ನಮ್ಮ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಫೋಕ್ಸೋ ಕಾಯ್ದೆ ವಿವರಣೆ ಮತ್ತು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ, ಬಾಲ ಕಾರ್ಮಿಕತೆಯ ಬಗ್ಗೆ, ಬಾಲ್ಯ ವಿವಾಹದ ಬಗ್ಗೆ ವಿವರವಾಗಿ ನಾವು ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ದೇವೆ. ಅವ್ರಿಗೆ ಮುಂದೆ ನಮ್ಮ ಶಾಲೆಯಲ್ಲಿರುವಾಗ, ಶಾಲೆಯ ಹೊರಗಡೆ ಅವರ ಮುಂದಿನ ಜೀವನದಲ್ಲಿ ಇವು ಯಾವ ತೊಂದರೆಗಳು ಉಂಟಾಗಬಾರ್ದು, ಅವರ ಬಾಲ್ಯ ಸುರಕ್ಷಿತವಾಗಿರಬೇಕು, ಅತ್ಯಂತ ಉತ್ತಮವಾದಂಥ ಶಿಕ್ಷಣ ಹೊಂದಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಎಲ್ಲ ಇಲಾಖೆಗಳು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದವು. ಮಾನ್ಯ ತಾಲೂಕಿನ ದಿವಾಣಿ ನ್ಯಾಯಾಧೀಶರು, ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಮಹಿಳಾ ಮಕ್ಕಳ ಅಭಿವೃದ್ಧಿ ವಿಭಾಗದ ಸಹಾಯಕ ಅಧಿಕಾರಿಗಳು, ಇನ್ನೂ ಅನೇಕ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವು ಮೂಡಿ ಬಂತು ಹೇಳಲು ಸಂತೋಷ ಅನಿಸ್ತದೆ. ಸರ್, ಈಗ ಪೋಸ್ಕೋ ಪ್ರಕರಣ ಭಾಳ ಆಗತ್ತವ್ರಿ, ಇದ್ರ ಬಗ್ಗೆ ಮತ್ತೆ ಜಾಗೃತಿ ಏನ್ ಮಾಡ್ಬೇಕಂತ ಮಾಡಿದ್ರಿ? ಈ ಮಕ್ಕಳಿಗೆ ಈಗಾಗಲೇ ನಾವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ. ದಿನನಿತ್ಯ ನಾವು ಪ್ರಾರ್ಥನಾ ಸಮಯದಲ್ಲಿ ಮತ್ತು ನಾವು ಮುಖ್ಯೋಪಾಧ್ಯಾಯರಿಗೆ, ವರ್ಗ ಶಿಕ್ಷಕರಿಗೆ ಮಕ್ಕಳಿಗೆ ಏನಾದರೂ ತೊಂದರೆಗಳು ಶಾಲೆಯ ಒಳಗಡೆ, ಶಾಲೆಯ ಹೊರಗಡೆ, ಅವರ ಮನೆಯಲ್ಲಿ ಏನಾದರೂ ಕೂಡ ತೊಂದರೆಗಳು ಆದ್ರು ಅಂದ್ರೆ ನಿಮ್ಗೆ ಬೇರೆಲ್ಲಿ ಹೇಳಲಿಕ್ಕೆ ಭಯ ಉಂಟಾದ್ರ ನಮ್ಮಲ್ಲಿ ತಿಳಿಸ್ರಿ. ಮಕ್ಕಳ ಸಹಾಯವಾಣಿ 10 9 8 ಐತಿ, ಅದಕ್ಕೆ ತಿಳಿಸ್ರಿ ಅಂತೆ ನಾವು ಮಕ್ಕಳಿಗೆ ಈಗಾಗಲೇ ಪ್ರತಿನಿತ್ಯ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸರ್, ಈಗ ಬಾಲ್ಯವಾದ ಬಗ್ಗೆ ಅಂದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿ ಆಗತ್ತವ್ರಿ, ಪೋಷಕರಿಗೆ ಏನ್ ಹೇಳಕ್ ಬರ್ತೀವಿ? ಇಷ್ಟಪಟ್ಟು ತಮ್ಮ ಮಕ್ಕಳಿಗೆ ಪೋಷಕರು ಬಾಲ್ಯ ವಿವಾಹವನ್ನ ಮಾಡಬಾರ್ದು. ಯಾಕೆಂದ್ರ ಮಕ್ಕಳು ಅತಿ ಚಿಕ್ಕರವಾಗಿರ್ತಾರ ಮತ್ತು ದೇಹ ದುರ್ಬಲವಾಗಿರುತ್ತದೆ. ಕಲಿಯುವಂತಹ, ಆಟವಾಡುವಂತಹ ಸಮಯದಲ್ಲಿ ಈ ನಾವು ಮದುವೆಯನ್ನು ಮಾಡಿ ಮಕ್ಕಳಿಗೆ ಕೊಡಬಾರ್ದು. ಇದರಿಂದ ಅವರಿಗೆ ಸಂಪೂರ್ಣವಾದ ತೊಂದರೆಗಳಾಗ್ತವ. ಮತ್ತು ಇದರಲ್ಲಿ ಭಾಗವಹಿಸಂತ ಎಲ್ಲರಿಗೂ ಕೂಡ, ಈ ಬಾಲ್ಯ ವಿವಾಹವನ್ನು ಮಾಡಿಕೊಂಡಂಥವರು ಭಾಗವಹಿಸಿದವರು ಎಲ್ಲರಿಗೂ ಕೂಡ ಈ ಅಪರಾಧ
ಆಗ್ತದ. ಅದಕ್ಕೆ ಅಂತದನ್ನ ಯಾರು ಮಾಡಬಾರ್ದು ಅಂತೇಳಿ ಪಾಲಕರಲ್ಲಿ ತಿಳಿಸ್ತಾ ಇದ್ದೇವೆ, ಮನವಿ ಮಾಡ್ತಾ ಇದ್ದೇವೆ. ಹೆಸರು ಸರ್? ನಾನು ಫೇಸ್ ಹಿರೇಮಠ ಅಂತೇಳಿ ಈ ಬಸವೇಶ್ವರ ಸಂಘದ ನೂತನ ಬಾಲಿಕಿಯರ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕನಾಗಿ ಮಾತನಾಡ್ತಾ ಇದ್ದೆ. ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಮಕ್ಕಳಿಗೆ ಮತ್ತು ಇಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಮತ್ತು ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲರಿಗೂ ನನ್ನ ಮುಂಜಾನೆಯ ಶುಭಾಶಯಗಳು. ಈ ದಿನ ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿ, ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಹಾಗೂ ನ್ಯಾಯಾಲಯ ಸಂಘ ರಾಮದುರ್ಗ ತಾಲೂಕು ಆಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ, ಶಿಶು ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯತ್, ಆರಕ್ಷಕರ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ಸಂರಕ್ಷಣಾ ಕಾನೂನುಗಳಾದ ಪೋಕ್ಸೋ ಕಾಯ್ದೆ, ಬಾಲ ವಿವಾಹ ನಿಷೇಧ ಕಾಯ್ದೆ, ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಕುರಿತು ಈ ಮಾಹಿತಿ ಕಾರ್ಯಕ್ರಮವನ್ನ ಈ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಆಚರಿಸಲಾಗ್ತಾ ಇದೆ. ಅದು ಇವತ್ತಿನ ದಿನನೇ ಬೆಳಗಾವಿ PDG ಅವರ ಡೈರೆಕ್ಷನ್ಸ್ ಮೂಲಕ ಎಲ್ಲಾ ಶಾಲೆಗಳಲ್ಲೂ ಸುಮಾರು ಇನ್ನು 1,000ಕ್ಕಿಂತ ಹೆಚ್ಚು ಶಾಲೆಗಳಿದೆ. ಅದರಲ್ಲಿ ಯಾವುದನ್ನ ಗುರುತಿಸಲಾಗಿದೆಯೋ ಆ ಎಲ್ಲಾ ಶಾಲೆಗಳಲ್ಲಿ ಇವತ್ತು ಇದೇ ಸಮಯದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈಗ ನಿಮ್ಮೆಲ್ಲಾ ಮಕ್ಕಳಿಗೂ ಇದ್ರ ಬಗ್ಗೆ ಅರಿವು ಅಗತ್ಯ ಅನ್ನೋ ವಿಚಾರ ಕುರಿತಾಗಿ ಹೇಳುವುದಕ್ಕೋಸ್ಕರ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಇದಕ್ಕೆ ಏರ್ಪಡಿಸಲಾಗಿದೆ. ಅವರಿಂದ ತಾವು ವಿಷಯಗಳನ್ನ ತಿಳ್ಕೊಂಡು ಗಮನ ಹರಿಸಿ ಅರ್ಥಕೊಂಡು ಅದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಕಾರ್ಯಕ್ರಮ ಆದ ನಂತರ ತಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಬಹುದು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಉದ್ಘಾಟನಾ ಭಾಷಣ ಶ್ರೀಮತಿ ದ್ವಿತೀಯ ಅನ್ನಪೂರ್ಣೇಶ್ವರಿ, ಹಿರಿಯ ದಿವಾನಿ ನ್ಯಾಯಾಧೀಶರು, ರಾಮದುರ್ಗ ಇವರಿಗೆ. ನಿಖಿಲ್ ಪತ್ತಾರ್, KMM ಕನ್ನಡ ನ್ಯೂಸ್, ರಾಮದುರ್ಗ. BS Channabasappa and Sons, The Textile Mall, Tilakwadi, Belagavi.